ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನಾರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನಾರಾಧಿಸುವೆ. ತಂದೆ ದೇವಾ ನನ್ನ ಆನಂದವೇ, ನಿನ್ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿನ್ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಾಣ ಸ್ನೇಹಿತನೇ ನಿನ್ ಸನ್ನಿಧಿ ಪರಿಮಳವೇ, ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ ನಿನ್ ಸನ್ನಿಧಿ ಪರಿಮಳವೇ, ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟು ಮಧುರ. ತಂದೆ ದೇವಾ ನನ್ನ ಆನಂದವೇ, ನಿನ್ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿನ್ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ. ದೇವರು ಒಳ್ಳೆಯವನು. ಯೇಸು ಕ್ರಿಸ್ತನ ನಾಮದಲ್ಲಿ ಈ ಸಜೀವ ವಾಕ್ಯ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ. ನನ್ನ ಹೆಸರು ಹೆರಿಕ್ ಜಾನ್ ಅಮನ್ನ. ದೇವಸೇವಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನೀವು ಅನೇಕ ಸಮಯದಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ, ಸಜೀವ ವಾಕ್ಯವನ್ನು ವೀಕ್ಷಿಸ್ತಾ ಇದ್ದೀರಿ. ಸೊ ಅನೇಕ ಉಪದೇಶಗಳನ್ನು ಒಂದೊಂದು ಸಬ್ಜೆಕ್ಟ್ನ ಮೇಲೆ ಮಾತನಾಡುತ್ತಾ ಬಂದಿದ್ದೇನೆ. ದೇವರು ನಡೆಸಿದ್ದಾನೆ. ಹಾಗಾಗಿ ಪ್ರಿಯರೇ, ಇವತ್ತು ಸ್ವಲ್ಪ ಹೊತ್ತು ಎಫೆಸದವರೆಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 3ನೇ ವಚನದ ನಂತರದ ಕೆಲವು ವಾಕ್ಯವನ್ನು ನಾವು ಧ್ಯಾನ ಮಾಡುವುದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡುವ. ಈಗಾಗಲೇ ನಾವು ತಂದೆಯ ದೇವ ಎಂಬ ಸುಂದರವಾದ ಗೀತೆಯನ್ನು ನಾವು ಕೇಳಿದ್ದೇವೆ. ಆರಾಧನೆಯನ್ನು ನಾವು ಆತನ ಆ ಗೀತೆಯ ಮೂಲಕ ನಾವು ಆರಾಧಿಸಿದ್ದೇವೆ. ಸೊ ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ನಾನು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಸ್ವಾಮಿ. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಾತನು. ನಿನ್ನ ಕೃಪೆಯು ಶಾಶ್ವತವಾದದ್ದು, ನಿನ್ನ ಪ್ರೀತಿಯು ಅಪಾರವಾದದ್ದು. ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿದೆ, ಶಾಶ್ವತವಾದ ಮಮತೆಯಿಂದ ನಮ್ಮನ್ನು ನೀನು ಸೆಳೆದುಕೊಂಡಿದೆ ಸ್ವಾಮಿ. ಆದ ಕಾರಣ ಈ ದಿನ ಈ ಒಂದು ವಾಹಿನಿಯಲ್ಲಿ ಕರ್ತನೆ ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೆ ಆ ಎಲ್ಲರಿಗಾಗಿ, ವೀಕ್ಷಿಸುವಂಥ ಎಲ್ಲರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ನಿನಗೆ ಗೊತ್ತಿದೆ ಸ್ವಾಮಿ ಅವರಿಗೆ ಏನೆಲ್ಲ ಅಗತ್ಯತೆ ಇದೆ ಎಂಬುದಾಗಿ. ಎಲ್ಲ ಕೊರತೆಗಳನ್ನು ನೀಗಿಸುವ ದೇವರು,
ಅವರ ಜೀವಿತವನ್ನು ಮಾರ್ಪಡಿಸುವ ದೇವರು, ಮನೆಯಲ್ಲಿ ಸಮಾಧಾನವನ್ನು ಅನುಗ್ರಹಿಸಿ, ತಂದೆ ಮಕ್ಕಳ ಮಧ್ಯದಲ್ಲಿ, ಮನೆಯಲ್ಲಿ ಎಲ್ಲರ ಮಧ್ಯದಲ್ಲಿ ಸಮಾಧಾನವನ್ನು ಅನುಗ್ರಹಿಸಿ ಸಮಾಧಾನದಲ್ಲಿ ನಡೆಸುವ ಕರ್ತನು ನೀನು. ಕರ್ತನೇ, ಎಲ್ಲರಿಗೆ ಸಮಾಧಾನ ಉಂಟಾಗಲಿ. ದಿವ್ಯ ಸಮಾಧಾನ, ಕರ್ತನಿಂದ ಉಂಟಾದ ಸಮಾಧಾನ ನಿಮ್ಮ ಹೃದಯಗಳಲ್ಲಿ ಯಜಮಾನನಂತೆ ಇದ್ದು ತೀರ್ಪನ್ನು ಮಾಡಲಿ ಎಂಬುದಾಗಿ ವಚನದಲ್ಲಿ ಬರೆದ ಪ್ರಕಾರ ಎಂಟೈರ್ ಫ್ಯಾಮಿಲಿಗೆ, ಎಲ್ಲರಿಗೆ ಸಮಾಧಾನ ಉಂಟಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಪ್ರತಿಯೊಬ್ಬ ಮಕ್ಕಳು ಪರಲೋಕದ ಜ್ಞಾನದಿಂದ ನಡೆಸಲ್ಪಡಲಿ. ರೋಗ ಸ್ವಸ್ಥತೆಗಳು, ನಿನ್ನ ವಾಕ್ಯ ಹೇಳಿದ ಹಾಗೆ ಆತನು ಸಮಸ್ತ ರೋಗವನ್ನು ವಾಸಿ ಮಾಡುತ್ತಾನೆ. ನಿನ್ನ ವಾಕ್ಯ ಹೇಳ್ತದೆ, ಯೇಸುವಿನ ಬಾಸುಂಡಗಳಿಂದ ನಿಮಗೆ ಗುಣವಾಯಿತು, ಗುಣವಾಗಲಿ ಯೇಸುವಿನ ನಾಮದಲ್ಲಿ. ವಾಕ್ಯವನ್ನು ಕೇಳುತ್ತಿರುವಾಗಲೇ ಪೂರ್ಣವಾದ ಸ್ವಸ್ಥತೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್ ಆ್ಯಂಡ್ ಆಮೆನ್. ಪ್ರಿಯರೇ, ಒಂದು ಆರಾಧನೆಯ ಮೂಲಕ ಪ್ರಾರಂಭಿಸಿ ಪ್ರಾರ್ಥನೆ ಮಾಡಿದೆವು. ಈಗ ನಾವು ವಾಕ್ಯವನ್ನು ಕೇಳೋಣ, ವಾಕ್ಯವನ್ನು ಓದೋಣ ಮತ್ತು ಅದರ ಅರ್ಥವನ್ನು ಕೂಡ ಗ್ರಹಿಸಿಕೊಳ್ಳೋಣ. ಇಲ್ಲಿ 3ನೇ ವಚನದ ಹೆಡ್ಡಿಂಗ್ ಒಂದು ಬರೆದಿದ್ದಾರೆ. ದೇವರು ಕ್ರಿಸ್ತನಲ್ಲಿ ಅನುಗ್ರಹಿಸಿದ ಆತ್ಮೀಕ ವರಗಳಿಗಾಗಿ ಅನುಗ್ರಹಿಸುವ ಅಲ್ಲ, ದೇವರು ಕ್ರಿಸ್ತನಲ್ಲಿ ಅನುಗ್ರಹಿಸಿದ ಆತ್ಮೀಕ ವರಗಳಿಗಾಗಿ ಪೌಲನು ಮಾಡುವ ಸ್ತೋತ್ರ ಎಂಬುದಾಗಿ ಇದರಲ್ಲಿ ಬರೆದಿದೆ. ಪೌಲನು ಮಾಡುವ ಸ್ತೋತ್ರವನ್ನು, ಆ ಸಭೆಯಲ್ಲಿ ಅವರಿಗೆ ಪತ್ರ ಬರೆದದನ್ನು ಇವತ್ತು ನಮ್ಮ ಕೈಯಲ್ಲಿದೆ. ನಾವು ಅದನ್ನು ಓದುವಾಗ ದೇವರು ಪೌಲನ ಮೂಲಕ ನಮಗೆ ಕೊಡಲ್ಪಟ್ಟಂಥ ಅಥವಾ ನಮಗೆ ಕೊಟ್ಟಂಥ ವಾಕ್ಯ ಎಂಬುದಾಗಿ ನಾವು ತಿಳಿದು ಓದುವುದಾದರೆ, ಪ್ರಿಯ ದೇವರೇ, ಇದೆಲ್ಲ ಏನೆಲ್ಲ ಬರೆದಿದೆ ಅದೆಲ್ಲವನ್ನು ನಮ್ಮ ಜೀವಿತದಲ್ಲಿ ನಮಗೆ ಅನುಭವಿಸಲಿಕ್ಕೆ ಆಗುತ್ತೆ, ನಮ್ಮ ಜೀವಿತದಲ್ಲಿ ನಮಗೆ ಅನುಭವಿಸಲಿಕ್ಕೆ ಆಗ್ತದೆ. ಹಾಗಾಗಿ ಇಲ್ಲಿ ಬರೆದಿದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಕ ವರಗಳನ್ನು ಅಥವಾ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಇದೊಂದು ಬಹಳ ಸುಂದರವಾದ ಮಾತು. ಪರಲೋಕದಲ್ಲಿನ, ಮೊದಲು ಹೇಳ್ತಾನೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯು, ಅಂದರೆ ನಮ್ಮ ದೇವರು ಕೂಡ ಆತನೇ, ತಂದೆಯೂ ಕೂಡ ಆತನೇ. ಯೇಸು ಕ್ರಿಸ್ತನ ದೇವರು ತಂದೆಯಾಗಿರುವ ಆತನೇ ನಮ್ಮ ದೇವರು, ನಮ್ಮ ತಂದೆಯಾಗಿದ್ದಾನೆ. ಕ್ರಿಸ್ತನು ನಮ್ಮ ರಕ್ಷಕನಾಗಿದ್ದಾನೆ, ಕ್ರಿಸ್ತನ್ ನಮ್ಮ ಒಡೆಯನಾಗಿದ್ದಾನೆ, ಆತನ ನಮ್ಮ ಗುರಾಣಿಯಾಗಿದ್ದಾನೆ, ಆತನ ನಮ್ಮ ವಿಮೋಚನಕನಾಗಿದ್ದಾನೆ, ಆತನ ನಮ್ಮ ಕರ್ತನಾಗಿದ್ದಾನೆ, ನಮ್ಮ ಪ್ರಧಾನ ಕುರುಬನಾಗಿದ್ದಾನೆ. ನಮ್ಮ ದೇವರು ನಮ್ಮ ತಂದೆಯಾಗಿದ್ದಾನೆ. ಆತನಿಗೆ ಸ್ತೋತ್ರ ಎಂಬುದಾಗಿ ಮೊದಲು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ತಂದೆಯಾದ ದೇವರಿಗೆ ಪೌಲನು ಸ್ತೋತ್ರವನ್ನು ಮಾಡುತ್ತಾನೆ. ನಾವು ಕೂಡ ಮೊಟ್ಟ ಮೊದಲಿಗೆ, ಅಪ್ಪ ತಂದೆ, ನಮಗೆ ಮಾಡಿದ ಪ್ರತಿಯೊಂದು ಒಳ್ಳೆತನಕ್ಕಾಗಿ ನಿನಗೆ ನಾವು ಸ್ತೋತ್ರ ಮಾಡುತ್ತೇವೆ ಎಂಬುದಾಗಿ ನಾವು ಕೂಡ ಆತನಿಗೆ ಸ್ತೋತ್ರ ಮಾಡುವವರಾಗಿರಬೇಕು. ಮೊದಲು ಅದನ್ನು ಮಾಡಬೇಕು. ಅದನ್ನು ಮಾಡಿದರೆ ನೋಡಿ, ಅದಕ್ಕೆ ಈ ದಾವೀದನಿಗೆ ಮರ್ಮ ಗೊತ್ತಿತ್ತು. ನಾನು ತಂದೆಗೆ ಸ್ತೋತ್ರ ಮಾಡಿದರೆ ಅಥವಾ ಸ್ತುತಿ ಮಾಡಿದರೆ, ಹೊಗಳಿದರೆ ನನ್ನ ಜೀವಿತ ಏನಾಗುತ್ತದೆ ಎಂಬುದಾಗಿ ಆತನಿಗೆ ಗೊತ್ತಿದ್ದ ಕಾರಣ ಆತನು ಬೇರೆಯವರಿಗೆ, ಇನ್ನೊಬ್ಬರಿಗೆ ಹೇಳ್ತಾ ಇಲ್ಲ. ಆತನು ಯಾರಿಗೆ ಹೇಳ್ತಾ ಇದ್ದಾನೆಂದರೆ, ದಾವೀದನು, ನನ್ನ ಮನವೇ ಕರ್ತನನ್ನು ಯೆಹೋವನನ್ನು ಕೊಂಡಾಡು, ನನ್ನ ಮನವೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಮನಸ್ಸಿಗೆ ಹೇಳ್ತಾ ಇದ್ದಾನೆ. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ, ಮನಸ್ಸಿಗೆ ಹೇಳ್ತಾ ಇದ್ದಾನೆ. ಇವತ್ತು ಮನಸ್ಸು ಚಂಚಲವಾಗಿರ್ಬೋದು. ಇಮ್ಮಿಡಿಯೇಟ್ ನಾವು ಹೇಳ್ಬೇಕು, ನನ್ನ ಮನವೇ ಕೊಂಡಾಡು. ಯಾರನ್ನು? ನನ್ನ ತಂದೆಯ ಭೂಮಿ ಆಕಾಶ ಉಂಟು ಮಾಡಿದ ಪರಲೋಕದ ತಂದೆಯಾದ ದೇವರನ್ನೇ ಕೊಂಡಾಡು. ಮನಸ್ಸಿಗೆ ಹೇಳಬೇಕು. ಈ ಮರ್ಮ ಆತನು ಕಲ್ತಿದ್ದಾನೆ. ಅದಕ್ಕೆ ಮೊದಲು ದೇವರಿಗೆ ಪ್ರತಿಯೊಂದರಲ್ಲಿ ನಾವು ಸ್ತೋತ್ರ ಮಾಡೋದು. ನಮ್ಮ ದೈನಂದಿನ ದಿನ ಪ್ರಾರಂಭವಾದಾಗ ದೇವರಿಗೆ ಸ್ತೋತ್ರ, ಎಲ್ಲಿಗಾದರೂ ಹೋಗುವಾಗ ದೇವರಿಗೆ ಸ್ತೋತ್ರ, ಕೂತ್ಕೊಳ್ಳುವಾಗ ದೇವರಿಗೆ ಸ್ತೋತ್ರ, ಏನಾದರೂ ನಮಗೆ ಸಿಕ್ಕಿತು ದೇವರಿಗೆ ಸ್ತೋತ್ರ, ಏನಾದರೂ ಒದಗಿ ಬಂತು ದೇವರಿಗೆ ಸ್ತೋತ್ರ, ಮಕ್ಕಳು ಒಳ್ಳೆ ಕಲಿತಿದ್ದಾರೆ ದೇವರಿಗೆ ಸ್ತೋತ್ರ, ಪ್ರತಿಯೊಂದಕ್ಕೂ ದೇವರಿಗೆ ಸ್ತೋತ್ರ. ಯಾಕೆ ನಾವು ದೇವರಿಗೆ ಸ್ತೋತ್ರ ಮಾಡಬೇಕಂದ್ರೆ, ಮೊದಲು ನಮಗೆ ಗೊತ್ತಿರಬೇಕು, ನಮಗೆ ಏನೇ ಬರುವುದಾದರೂ, ಒಳ್ಳೆಯ ಸಂಗತಿಗಳು ಕೆಟ್ಟ ಸಂಗತಿಗಳು ದೇವರ ಹತ್ರ ಇಲ್ಲ,
ದೇವರು ನಮಗೆ ಕೆಟ್ಟದನ್ನು ಕೊಡುವುದಿಲ್ಲ. ಅದಕ್ಕೆ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ, ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು, ಕುಂದು ಇಲ್ಲದ, ಕೊರತೆ ಇಲ್ಲದ ಎಲ್ಲ ವರಗಳು, ಅದರಲ್ಲಿ ಕೊರತೆ ಇಲ್ಲ, ಮೇಲಿನವನಿಂದ ಸಕಲ ವಿಧವಾದ ಬೆಳಕಿಗೆ ಮೂಲ ಕಾರಣನಾದ ನಮ್ಮ ದೇವರಿಂದ ನಮಗೆ ಬರುತ್ತದೆ. ಆತನಿಂದ ಬರುವಾಗ ಅದರಲ್ಲಿ ಚಂಚಲತ್ವ ಇಲ್ಲ, ಆತನಿಂದ ಬರುವಾಗ ಯಾವ ವ್ಯತ್ಯಾಸ ಆಗುವುದಿಲ್ಲ, ವ್ಯತ್ಯಾಸದ ಸೂಚನೆ ಕೂಡ ಉಂಟಾಗುವುದಿಲ್ಲ. ಯಾವ ವ್ಯಕ್ತಿಗೆ ಇದೆಲ್ಲ ಯಾವುದೇ ಒಂದು ರೂಪಾಯಿ ಬಂದ್ರೂ, ಒಂದು ಚಿಕ್ಕ ಕಾಣಿಕೆ ಬಂದ್ರೂ ಅಥವಾ ಚಿಕ್ಕ ಗಿಫ್ಟ್ ಬಂದ್ರೂ, ಇವನ್ನ ಮನೆಯಲ್ಲಿ ತಂದೆ ತಾಯಿಗಳು ಏನೇ ತಂದು ಕೊಟ್ಟರು ಅಥವಾ ಏನೇ ಆದ್ರೂ, ಏನೇ ಬಂದ್ರೂ, ಸಂಬಳ ಇನ್ಕ್ರೀಸ್ ಆದ್ರೂ, 1 ರೂಪಾಯಿ ಸಿಕ್ಕಿದ್ರು ದೇವರಿಂದ ಬಂದದ್ದು ಅಂತ ಎಕ್ನಾಲೇಜ್ ಮಾಡುವಂಥ ಕರ್ತವ್ಯ ಅದು ನಮ್ಮದು. ನಮಗೆ ಏನೇ ಬಂದ್ರೂ, ಪ್ರಮೋಷನ್ ಬಂದ್ರೂ ಅದು ಬಾಸ್ನವರಿಂದ ಬರುವುದಿಲ್ಲ. ಯಾವುದೇ ಬಂದ್ರೂ ಪ್ರಮೋಷನ್ ಬರುವುದು ದೇವರಿಂದ. ಅನೇಕ ಜನರು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ಅವರ ನಂತರ ಬಂದವರು ಪ್ರಮೋಟ್ ಆಗ್ತಾರೆ, ಬಟ್ ಅವರು ಸ್ಟಿಲ್ ಪ್ರಮೋಟ್ ಆಗುವುದಿಲ್ಲ. ಲಾಸ್ಟಿಗೆ ಕೋಪ ಯಾರ ಮೇಲೆ, ಸಿಟ್ಟು ಬಾಸ್ನ ಮೇಲೆ ಅಥವಾ ಅವನ ಮೇಲೆ ಇರುವ ಸೂಪರ್ವೈಸರ್ನ ಮೇಲೆ. ಎಲ್ಲ ಮಾಡಿದ್ದು ಇವನಿಂದಾಗಿ ನನಗೆ ಪ್ರಮೋಷನ್ ತಡೆ ಆದದ್ದು. ಇದೆಲ್ಲ ನಮ್ಮ ಕಲ್ಪನೆ. ತಡೆ ಆಗುವಂಥದ್ದು ಇನ್ನೊಬ್ಬನಿಂದ, ಅವನನ್ನು ಪ್ರೇರೇಪಿಸುವವನಿಂದ. ಯಾವಾಗ ನಾವು ಕರ್ತನ ಸನ್ನಿಧಿಯಲ್ಲಿ ಕೂತು ಪ್ರಾರ್ಥಿಸಿ ಕಾದು ಕುಳಿತುಕೊಳ್ಳುತ್ತೇವೆಯಾ, ಆವಾಗ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ದೇವರಿಂದ ನಮಗೆ ಪ್ರಮೋಷನ್ ಬರುತ್ತದೆ. ದೇವರಿಂದ ಒಂದು ಸಲ ಪ್ರಮೋಷನ್ ಬಂದ ಮೇಲೆ ಅದರಿಂದ ಡಿಮೋಷನ್ ಬರುವುದಿಲ್ಲ, ನಾವು ಕೆಳಗೆ ಇಳಿಯುವುದೇ ಇಲ್ಲ. ದೇವರಿಂದ ಪ್ರಮೋಷನ್ ಬಂದರೆ, ಒಂದು ವೇಳೆ ದೇವರಿಂದ ಬಂದ ಪ್ರಮೋಷನ್ನನ್ನು ಅಲ್ಲಿ ದೇವರ ನೇಮಕತ್ವಕ್ಕೆ ಅಥವಾ ದೇವರು ಒಬ್ಬನನ್ನು ನೇಮಿಸಿರುವಾಗ ಅದಕ್ಕೆ ಕುಯುಕ್ತಿ ಕುತಂತ್ರಗಳನ್ನು ನಡೆಸಿ ಅವನನ್ನಲ್ಲಿಂದ ಓಡಿಸಬೇಕು ಅಥವಾ ಅವನನ್ನಲ್ಲಿಂದ ಇಳಿಸಬೇಕು ಅಥವಾ ಇವನು ಇಲ್ಲಿ ಇದ್ದರೆ ನಮಗೆ ಕಷ್ಟ ಅಂತ ಆಲೋಚನೆ ಮಾಡಿ ಏನೇ ಮಾಡಿದರೂ ದೇವರು ಅವನನ್ನು ಅವರಿಗಿಂತ ಉನ್ನತವಾಗಿ ಮೇಲಕ್ಕೆತ್ತುತ್ತಾನೆ, 100% ಮೇಲಕ್ಕೆತ್ತುತ್ತಾನೆ. ಒಂದು ವೇಳೆ ಈ ವಾಕ್ಯವನ್ನು ಕೇಳುತ್ತಿರುವ ನಿಮ್ಮಲ್ಲಿ ಈ ಯಾರಾದರೂ ಹುನ್ನಾರ ಮಾಡಿ ನಿಮಗೆ ಬರಬೇಕಾದ ಪ್ರಮೋಷನನ್ನು ಕದಿರುವುದಾದರೆ, ದೇವರು ನಿಮ್ಮನ್ನು ಸ್ವಾಭಾವಿಕವಾಗಿ ಹೇಳುವುದಾದರೆ ಅಡ್ಡಕಾಲು ಅಂತ, ಅದು ಅಡ್ಡಕಾಲಲ್ಲ. ಏನೇ ಮಾಡಿದ್ರೂ ಒಂದು ವೇಳೆ ನೀವು ಅಂಥ ವ್ಯಕ್ತಿಗಳು ಇರುವುದಾದರೆ ಅಂದರೆ ಮಾಡಿದವರಲ್ಲ, ಒಂದು ವೇಳೆ ಮಾಡಿದರೆ ಯಾರಿಗಾದರೂ ಒಬ್ಬರ ಪ್ರಮೋಷನ್ಗೆ ಧಕ್ಕೆ ತರುವಂಥ ಕೆಲಸ ಮಾಡಿದರೆ ದೇವರ ಮುಂದೆ ಕ್ಷಮೆಯನ್ನು ಕೇಳಿ ಅಂಥ ಕಾರ್ಯ ಮಾಡಬೇಡಿ. ಯಾಕೆಂದರೆ ನಾವು ಏನನ್ನು ಬಿತ್ತುತ್ತೇವೆ ಅದನ್ನು ಕೊಯ್ಯುತ್ತೇವೆ. ಒಂದು ವೇಳೆ ಯಾರಾದರೂ ಇಂಥ ಅನುಭವ ಆಗಿರುವುದಾದರೆ, ನಿಮ್ಮ ಪ್ರಮೋಷನನ್ನು ಬರುವಂಥದ್ದನ್ನು ಬೇರೆಯವರ ಮಾತಿನ ಮೂಲಕ ಪ್ರಮೋಷನ್ ತಡ ಆಗಿರುವುದಾದರೆ, ನಿಮಗೆ ನಾನು ಹೇಳ್ತೇನೆ ಕೇಳಿ, ಆ ಯಾವ ವ್ಯಕ್ತಿ ತಡೆದಿದ್ದಾನ ಅವನಿಗಿಂತ ಉನ್ನತ ಮಟ್ಟದಲ್ಲಿ ದೇವರು ನಿಮ್ಮನ್ನು ಮೇಲಕ್ಕೆತ್ತುವವನಾಗಿದ್ದಾನೆ. ನಿಮ್ಮ ಪ್ರಮೋಷನ್ ನಿಮ್ಮ ಬೆನ್ನ ಹಿಂದೆ ಇದೆ. ಖಂಡಿತವಾಗಿ ಕೇಳುತ್ತಿರುವ ನಿಮಗೆ ಪ್ರಮೋಷನನ್ನು ದೇವರು ಖಂಡಿತವಾಗಿ ಕೊಡ್ತಾನೆ. ನಾನು ಇಂಥದನ್ನು ತುಂಬ ಪ್ರಾಕ್ಟೀಸ್ ನನ್ನ ವೈಯಕ್ತಿಕ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ನಾನು ಪ್ರಾಕ್ಟೀಸ್ ಮಾಡಿದ್ದೇನೆ, ಅನುಭವದಿಂದ ಸವಿದು ನೋಡಿದ್ದೇನೆ. ಅದಕ್ಕಾಗಿ ನಾನು ಅಶ್ಯೂರೆನ್ಸ್ ಆಗಿ ಹೇಳಬಲ್ಲೆ. ಒಬ್ಬ ವ್ಯಕ್ತಿಗೆ ನಾನು ಏನನ್ನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ, ನೀವು ಆಗ ಮಾತಾಡ್ತಿದ್ದೆ ಬಾಸ್ ಪ್ರಮೋಷನ್ ಕೊಡುವುದಲ್ಲ, ನಮಗೆ ಪ್ರಮೋಷನ್ ಬರುವುದು ದೇವರಿಂದ. ಹೇಗೂ ಮಾಡಿ ದೇವರು ಅವನ ಮನಸ್ಸನ್ನು ತಿರುಗಿಸಿ ನಿನಗೆ ಪ್ರಮೋಷನ್ ಕೊಡ್ತಾನೆ. ಅದಕ್ಕೆ ಪ್ರಮೋಷನ್ಗಾಗಿ ಬಾಸನ್ನು ನೋಡೋದು ಬೇಡ. ಅನೇಕರನ್ನು ನಾನು ನೋಡಿದ್ದೇನೆ, ಕೆಲವೊಂದು ಸಂಸ್ಥೆಗಳಲ್ಲಿ ಮೇಲೆ ಬರಲಿಕ್ಕೆ ಒಂದು ಬಕೆಟ್ ಹಿಡಿಯುವ ಥರ ಮುಂದೆ ಓಡ್ತಾರೆ ಯಾರ್ಯಾರನ್ನು ಮೆಚ್ಚಿಸಲಿಕ್ಕೆ. ಫಸ್ಟ್ ನಮಗೆ ಸೇವೆ ಮಾಡಬೇಕಂತ ಮನಸ್ಸಿದ್ದರು, ನಮಗೆ ಏನಾದರೂ ಕೆಲಸ ಮಾಡಬೇಕಂತ ಮನಸ್ಸಿದ್ದು, ಇಂಥ ಕೆಲಸದಲ್ಲಿ ಇಂಥ ಉನ್ನತ ಮಟ್ಟಕ್ಕೆ ಬರಬೇಕಂತ ಮನಸ್ಸಿದ್ರೆ ನಮಗೆ ಉನ್ನತಿಗೆ ಎತ್ತುವಾತನು ಬೇರೆ ಯಾರಲ್ಲ, ನಮ್ಮ ತಂದೆಯಾದ ದೇವರು. ಅದಕ್ಕೆ ಕೀರ್ತನೆ 6ನೇ ವಚನ ಹೇಳ್ತದೆ, ಉದ್ಧಾರವು ಮೂಡಣದಿಂದ ಅಲ್ಲ, ಉದ್ಧಾರವು ಪಡುವಳಿನಿಂದ ಅಲ್ಲ, ಉದ್ಧಾರವು ಅರಣ್ಯದಿಂದ ಅಲ್ಲ, ಮತ್ತೆ ಎಲ್ಲಿಂದ? ಉದ್ಧಾರವು ಯೆಹೋವನಿಂದಲೇ, ನಮ್ಮ ತಂದೆಯಾದ ದೇವರಿಂದಲೇ, ನಮ್ಮ ಕರ್ತನಾದ ಯೇಸುವಿನಿಂದಲೇ, ಬೇರೆ ಯಾರಿಂದಲೂ ಬರುವುದಿಲ್ಲ. ದೇವರು ಅವರನ್ನು ಉಪಯೋಗಿಸಿ ನಿನ್ನನ್ನು ಉದ್ಧರಿಸುತ್ತಾನೆ. ಬರಗಾಲದಲ್ಲಿ, ಘೋರವಾದ ಬರಗಾಲದಲ್ಲಿ ಏಲಿಯ ನದಿಗೆ ಹತ್ರ ಹೇಳಿದ, ನಿನ್ನ ಕೆರಿಯತ್ ಹಳ್ಳಕ್ಕೆ ಹೋಗು ಎಂಬುದಾಗಿ. ಏಲಿಯನ್ನದೊಂದು ಪ್ರಾಕ್ಟೀಸ್, ಲೈಫ್ ಪ್ರಾಕ್ಟೀಸ್ ಏನಂದರೆ, ದೇವರು ಎಲ್ಲಿಗೆ ಹೋಗ್ಲಿಕ್ಕೆ ಹೇಳ್ತಾನೆ ಅಲ್ಲಿಗೆ ಹೋಗ್ತಾನೆ, ಎಲ್ಲಿ ಇರಬೇಕಂತ ಹೇಳ್ತಾನೆ ಇರ್ತಾನೆ, ಏನು ಮಾತಾಡಬೇಕಂತ ಹೇಳ್ತಾನೆ ಅದನ್ನು ಮಾತಾಡ್ತಾನೆ. ಅದನ್ನು ಬಿಟ್ಟರೆ ಅವನು ಸ್ವಂತ ಏನು ಮಾಡುವುದೇ ಇಲ್ಲ ಏಲಿಯ.
ಸ್ವಂತದ್ದು ನನ್ನದೇನಿಲ್ಲ, ಎಲ್ಲ ದೇವರದೆಂಬುದಾಗಿ ತನ್ನನ್ನು ಪೂರ್ಣ ದೇವರ ಕೃಪಾಹಸ್ತಕ್ಕೆ ಒಪ್ಪಿಸಿಕೊಟ್ಟು ಆತನು ಹೇಳಿದ್ದನ್ನೇ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಅವನು ಹೋದ. ಏನು ಸ್ವಾಮಿ, ಯಾಕೆ ನಾನು ಕೆರೆಯ ತಳ್ಳಕ್ಕೇ ಹೋಗಬೇಕು? ಯಾಕೆ ಬೇರೆ ಕಡೆಯಲ್ಲಿ ಹೋಗಲಿ ಆಗುವುದಿಲ್ಲವಾ? ಇಲ್ಲಿ ಇಷ್ಟುಂಟು. ಅಲ್ಲಿ ನಾಮಾನ ಬಂದಿದ್ದ, ಕುಷ್ಠರೋಗಿಯಾದ ನಾಮಾನ, ಎಲಿಷನ ಹತ್ತಿರ. 2ನೇ ಅರಸು 5ನೇ ಅಧ್ಯಾಯದಲ್ಲಿದೆ. ಅರಮ್ಯರ ಅರಸನಿಗೆ ನಾಮಾನನೊಬ್ಬ ಸೇನಾಪತಿ ಇದ್ದನು. ಅರಮ್ಯರ ಅರಸನ ಸೇನಾಪತಿಯವನಾಗಿದ್ದ. ಅವನಿಗೆ ಕುಷ್ಠರೋಗ ಇತ್ತು. ಅವನ ಮನೆಯಲ್ಲಿ ಸೆರೆಯಾಗಿ ಬಂದ ಯಹೂದಿ ಹುಡುಗಿ ಇದ್ಲು. ಅವಳು ಹೇಳ್ತಾಳೆ, ನಮ್ಮ ಯಜಮಾನನು ಇಸ್ರೇಲ್ನಲ್ಲಿರ್ತಿದ್ರೆ ಅವನ ಕುಷ್ಠ ಗುಣ ಆಗ್ತಿತ್ತಂತ. ಹಾಗೆ ಅರಸನಿಗೆ ಲೆಟ್ರ್ ಕಳಿಸಿ ಬರೆದು ನಾಮಾನನನ್ನು ಯಹೂದ್ಯರ ಅರಸರಿಗೆ ಲೆಟ್ರ್ ಬರೆಯಿಸಿ ಕಳಿಸ್ತಾನೆ, ಇವನ ರೋಗವನ್ನು, ಕುಷ್ಠವನ್ನು ಗುಣಪಡಿಸುವಂತ. ಎಲ್ಲಿ ಗುಣಪಡಿಸುವುದು? ಅರಸನಿಗೆ ಗುಣ ಆಗ್ತದೆ. ಅರಸನಿಗೆ ಭಯ ಆಯಿತು, ಇವ ಅರಮ್ಯರ ಅರಸನು ನನ್ನ ಹತ್ರ ಯುದ್ಧ ಮಾಡಲಿಕ್ಕೆ ಸಂದರ್ಭ ನೋಡ್ತಾ ಇದ್ದಾನೆ ಎಂಬುದಾಗಿ. ಅದು ಯಾರಿಗೆ ಗೊತ್ತಾಯಿತು? ಎಲಿಷನಿಗೆ ಗೊತ್ತಾಯಿತು, ಅವನನ್ನು ನನ್ನ ಬಳಿಗೆ ಕಳಿಸುವಂತ. ಅವನು ಬೇಕಾದಷ್ಟು ಚಿನ್ನ ಮತ್ತು ದುಸ್ತು ಬಟ್ಟೆಗಳನ್ನೆಲ್ಲ ತಂದಿದ್ದ. ಎಲಿಷನು ನಾಮಾನನನ್ನು, ಅವನು ಸೇನಾಪತಿ ಅಥವಾ ದೊಡ್ಡ ಪೊಸಿಷನ್ ಅಂತ, ಅವನು ಕುಷ್ಠರೋಗಿ ಅಲ್ಲ, ಅವರಿಗೆ ಕುಷ್ಠರೋಗಿಯನ್ನು ಅವರು ಮುಟ್ಟುವುದಿಲ್ಲ, ಮನೆಯೊಳಗೆ ಕರೆಯುವುದಿಲ್ಲ. ಹೊರಗಿಂದಲೇ ಹೊರಗೆ ನೀನು ಹೋಗಿ ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಮುಳುಗಿ ಏಳು ಅಂತ. ಅವನಿಗೆ ಸಿಟ್ಟು ಬಂತು. 2 ದೊಡ್ಡ ದೊಡ್ಡ ನದಿಗಳು ಅವನ ಊರಿನಲ್ಲಿವೆ, ಅರಮ್ಯರ ಊರಿನಲ್ಲಿವೆ. ಅದೇನು ನಮ್ಮ ಊರಿನಲ್ಲಿರುವ ನದಿಗಳು ಕಡಿಮೆ, ಇಲ್ಲಿ ಮುಳುಗಲಿಕ್ಕೆ ಹೇಳ್ತಾನೆ. ಆದರೆ ಅವನ ಸೇವಕ ಹೇಳ್ತಾನೆ, ಅರಮ್ಯರ ಸೇನಾಪತಿಯ ಸೇವಕ ಹೇಳ್ತಾನೆ, ಸ್ವಾಮಿಯವರೇ, ನಿಮಗೆ ದೊಡ್ಡ ಒಂದು ಕೆಲಸ ಹೇಳ್ತಿದ್ರೆ ನೀವು ಮಾಡ್ತಿರ್ಲಿಲ್ಲವಾ? ಇದು ಸಣ್ಣ ಕೆಲಸ, ನೀವು ಮಾಡಿ ಅಂತ ಹೇಳಿದಾಗ ಅವನು 6 ಸಾರಿ ಮುಳುಗಿ ಎದ್ರು ಏನಾಗುವುದಿಲ್ಲ. 7ನೇ ಸಾರಿ ಮುಳುಗಿ ಹೇಳುವಾಗ ಅವನ ದೇಹ ಕೂಸಿನ ದೇಹದಂತೆ ಏಕ್ದಮ್ ಎಲ್ಲ ಕುಷ್ಠರೋಗಗಳು ವಾಸಿಯಾಗಿ ಸುಂದರವಾದ ಸ್ಕಿನ್ ಆತನಿಗೆ ಉಂಟಾಯಿತು. ನನ್ನ ಪ್ರಿಯ ದೇವಜನರೇ, ಎಲಿಯನು ಈ ನಾಮಾನನಾಗೆ ಅದು ಯಾಕೆ ಇದು ಯಾಕೆ ಅಂತ ಕೇಳಲಿಲ್ಲ. ಎಲಿಯನು ಎಂತ ಕೂಡ ಒಂದು ಶಬ್ದ ಮಾತನಾಡದೆ ಅವನು ಕೆರೆಯ ತಳ್ಳದಲ್ಲಿ ಇದ್ದುಕೊಂಡಾಗ ಬರದ ಟೈಮಲ್ಲಿ ದೇವರು ಕಾಗೆಯ ಮೂಲಕ ಆತನಿಗೆ ಹೊತ್ತಿಗೆ ಮಾಂಸ ಮತ್ತು ರೊಟ್ಟಿಯನ್ನು ಕಳಿಸಿಕೊಡ್ತಿದ್ದ. ನೀವೊಂದು ಆಲೋಚನೆ ಮಾಡಿ, ಬರಗಾಲದಲ್ಲಿ ಟೈಮಿಗೆ ರೊಟ್ಟಿ ಮತ್ತು ಮಾಂಸ ಕೊರತೆ ಇಲ್ಲದೆ ಇರುವಂಥ ಒಂದು ಸ್ಥಳ ಅಂದರೆ ಅರಮನೆ ಮಾತ್ರ. ಅರಸನ ತಿನ್ನುವ ಕೋಣೆ ಅಥವಾ ಅರಸನ ಅಡಕಳೆ, ಕಿಚನ್, ಅಲ್ಲಿ ಮಾತ್ರ ಯಾವ ಹೊತ್ತಿಗೂ ಕಡಿಮೆ ಆಗದಂಥ ಫುಡ್ ಇರುವಂಥದ್ದು. ಊರಿನಲ್ಲೆಲ್ಲ ಬರ ಇದೆ, ತಿನ್ನುವುದಕ್ಕೆ ಇಲ್ಲ, ನೀರು ಖಾಲಿ ಆಗ್ತಾ ಹೋಗಿದೆ. ಕೆರೆಯ ನೀರು ಕುಡಿಲಿಕ್ಕೆ ಇದೆ, ಬಟ್ ತಿನ್ನಲಿಕ್ಕೆ ಆಹಾರ ಎಲ್ಲಿಂದ ಬರ್ತದೆ ಅಂದರೆ, ಒಂದು ಭಾಳ ವಿಸ್ಮಯವಾದ ಅಥವಾ ಆಶ್ಚರ್ಯವಾದ ಒಂದು ವಿಚಾರ ಏನಂದರೆ, ಕಾಗೆ ಇನ್ನೊಬ್ಬನ ಕೈಯಿಂದ ಎಳೆದುಕೊಂಡು ಹೋಗುವಂಥ ಕಾಗೆಯನ್ನೇ ಕೊಡುವುದಕ್ಕೆ ಎಲಿಯನಿಗೆ ಫುಡ್ ಸಪ್ಲೈ ಮಾಡುವುದಕ್ಕೆ ಒಂದು ಸರ್ವಿಸನ್ನು ನೇಮಿಸಿದ್ದಾನೆ, ಕಾಗೆಯ ಸರ್ವಿಸನ್ನು. ಎಂಥ ಒಂದು ಅದ್ಭುತ! ನೀವು ಆಲೋಚನೆ ಮಾಡಿ ನೋಡಿ. ಹಾಗಾದರೆ ಬರಕಾಲದಲ್ಲಿ ದೇವರು ಕಾಗೆಯ ಮೂಲಕ ಮಾಂಸ ಎಂದಿಗಾದರೂ ಕಾಗೆ ಕೊಡುವುದುಂಟಾ? ಮಾಂಸವನ್ನು ರೊಟ್ಟಿಯನ್ನು ಹೊತ್ತಿಗೆ ಕಾಗೆಯ ಮೂಲಕ ದೇವರು ಸಪ್ಲೈ ಮಾಡಿದ ದೇವರು, ದೇವರ ಮಕ್ಕಳಾಗಿರುವ ನಮಗೆ, ದೇವರ ಮಗನಾಗಿರುವ ನಮಗೆ ದೇವರು ಹೊತ್ತಿಗೆ ಕಳಿಸದಿರ್ತಾನ? ಅದಕ್ಕೆ ಕೀರ್ತನೆಯಲ್ಲಿ ಒಂದು ಮಾತುಂಟು, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದವು, ಕರ್ತನ ಸನ್ನಿಧಿಯಲ್ಲಿ ಕೇಳಿಕೊಳ್ಳುವವನಿಗೆ ಅಥವಾ ಬೇಡಿಕೊಳ್ಳುವವನಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಪ್ರಾಯದ ಸಿಂಹ ಅಂದರೆ ಮುದುಕ ಸಿಂಹ ಅಲ್ಲ, ಇಂಗ್ಲೀಷ್ನಲ್ಲಿ ಯಂಗ್ ಲಯನ್ ಅಂತ ಬರ್ತಿದೆ. ಪ್ರಾಯ ಅಂದರೆ ನಡು ಪ್ರಾಯದ, ತರ್ನೊಟೋ, ಯೌವನ ಪ್ರಾಯದ ಸಿಂಹಗಳಾದರೂ ಒಂದು ವೇಳೆ ಹೊಟ್ಟೆಗಿಲ್ಲದೆ ಹಸಿದವು. ಆದರೆ ಕರ್ತನ ಸನ್ನಿಧಿಯಲ್ಲಿ, ಆತನ ಸಮ್ಮುಖದಲ್ಲಿ, ಕ್ರಿಸ್ತನಲ್ಲಿ ಕೇಳಿಕೊಳ್ಳುವವನಿಗೆ, ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುವವನಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ನನ್ನ ಪ್ರಿಯರೇ, ಹಾಗಾದರೆ ಪ್ರಮೋಷನ್ ಯಾರಿಂದ ಬರುವುದಂದರೆ, ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ವರಗಳು ಅದು ಮೇಲಿನವನಿಂದ, ಅಂದರೆ ನಮ್ಮ ತಂದೆಯಾದ ದೇವರಿಂದ ಅದು ಬರುತ್ತದೆ. ನಮಗೆ ಏನೇ ಒಂದು ಗಾಡಿ ಸಿಕ್ಕಿತು,
ಅಫ್ಕೋರ್ಸ್ ನೀನು ಲೋನ್ ಮಾಡಿ ತಗೊಂಡು, ಆದರೆ ನೀನೊಂದು ಫಸ್ಟ್ದು ಇನಿಷಿಯಲ್ ಅಮೌಂಟ್ ನೀನು ಕಟ್ಟಿದೆಯಲ್ಲ, ಅದು ಎಲ್ಲಿಂದ ಬಂತು? ಅದು ದೇವರಿಂದ ಬಂತು. ಬೋನಸ್ ಬಂತು, ಎಲ್ಲಿಂದ ಬಂತು? ದೇವರಿಂದ ಬಂತು. ಇದು ಎಂತ ಹೇಳ್ತಾರೆ, ಇನ್ಸೆಂಟಿವ್ ಸಿಕ್ಕಿತ್ತು, ಎಲ್ಲಿಂದ ಬಂತು? ದೇವರಿಂದ ಬಂತು. ನಿನ್ನ ಲ್ಯಾಂಡ್ ಸೇಲ್ ಆಯಿತು, ಎಲ್ಲಿಂದ ಬಂತು ಹಣ? ದೇವರಿಂದ ಬಂತು. ಅಕೌಂಟಿಗೆ ವರ್ಗಾವಣೆ ಆಯಿತು, ಅದು ನಮ್ಮ ಕೈಯಲ್ಲಿ ಉಂಟು. ಈಗ ನಮ್ಮ ಅಕೌಂಟ್ನಲ್ಲಿ ಉಂಟು, ನಮ್ಮ ಕೈಯಲ್ಲಿ ಉಂಟು. ಸ್ವಾಮಿ, ಈ ನೀನು ಏನು ನನಗೆ ಇವತ್ತು ಬಂದಿದೆಯಾ, ನಾನು ಅದನ್ನು ಗುರುತಿಸಿಕೊಂಡಿದ್ದೇನೆ, ಅಕ್ನಾಲೇಜ್ ಮಾಡಿದ್ದೇನೆ, ಇದು ನೀನೇ ನನಗೆ ಕೊಟ್ಟದ್ದು. ಯಾಕೆಂದರೆ ನಿನ್ನ ವಾಕ್ಯ ಹೇಳ್ತದೆ, 91ನೇ ಕೀರ್ತನೆ 14ನೇ ವಚನ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ನಾನು ಸಂರಕ್ಷಿಸುವೆನು, ಅವನು ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನು ನಾನು ಉದ್ಧರಿಸುವೆನೆಂಬುದಾಗಿ ನಿನ್ನ ವಾಕ್ಯದಲ್ಲಿ ನೀನು ಬರೆದಿದ್ದೀಯಪ್ಪ. ಇದನ್ನು ನಾನು ನಂಬಿದ್ದೇನೆ ಸ್ವಾಮಿ. ಈ ಒಂದು ವಾಕ್ಯ ಅನುಸಾರವಾಗಿ ನಿನ್ನ ನಾಮವನ್ನು, ನಿನ್ನ ಮಗನಾದ ಯೇಸು ಕ್ರಿಸ್ತನ ನಾಮವನ್ನು ನಾನು ಅರಿತಿದ್ದೇನೆ, ನಿನ್ನ ನಾಮದ ಮಹತ್ವವನ್ನು ನಾನು ಅರಿತಿದ್ದೇನೆ. ಆದ್ದರಿಂದ ನೀನು ನನಗೆ ದಯಪಾಲಿಸಿದ್ದಿ, ನಿನಗೆ ಸ್ತೋತ್ರ. ರಪ್ಪ ಹಣ ಸಿಕ್ಕಿತ್ತು, ಪಟಾಕ ಹೋದ, 5 ಪ್ಲೇಟ್ ಬಿರಿಯಾನಿ ಇದ್ದದೆಲ್ಲ ಡಾಮ್ ಡೂಮ್ ಡುಸ್ ಮಾಡಿ ಮುಗಿಸುವುದಲ್ಲ. ದೇವರು ಹೇಳ್ತದೆ, ನಮಗೆ ಕೊಡುವುದರಲ್ಲಿ ದಶಮ ಭಾಗ ಆತನದು, ಅದನ್ನು ಸಪ್ರೇಟ್ ಮಾಡಿಡುವಂಥದ್ದು. ಏಕ್ದಿನ ಸುಲ್ತಾನ ಆಗುವುದಲ್ಲ ನಾವು. ದೇವರು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿ ಕೊಡ್ತಾನೆ, 100% ಕೊಡ್ತಾನೆ. ಕೊಟ್ಟದ್ರಲ್ಲಿ ಕೊಟ್ಟಿದ್ದೀಯಾ ನೀನು? ಕೊಟ್ಟದ್ರಲ್ಲಿ ಎಷ್ಟು ನಾನು ಕೊಟ್ಟಿದ್ದೇನೆ, ಅದು ಮುಖ್ಯ. ಎಷ್ಟು ಎಲ್ಲ ಬರುವಂಥದ್ದು, ಬರ್ತ್ಡೇ ಗಿಫ್ಟ್ ಬರುವಂಥದ್ದು ಅದು ದೇವರಿಂದಲೇ. ಅದನ್ನು ಮುಯ್ಯಿಯಾಗಿ ತಗೊಳ್ಬೇಡಿ. ಮುಂಚೆ ಅದಕ್ಕೆ ಹೆಸರಿಟ್ಟಿದ್ದಾರೆ ಮುಯ್ಯಿ ಅಂತ, ಅಂದರೆ ಮುಯ್ಯಿಗೆ ಮುಯ್ಯಿ ತಿರಿಸುವುದು. ಒಂದು ಮದುವೆಗೆ ಏನಾದರೂ ಯಾರಾದರೂ ಕವರ್ನಲ್ಲಿ ಹಣ ಕೊಟ್ಟರೆ ಅದಕ್ಕೆ ಮುಯ್ಯಿ ಅಂತ ಬರೀತಿದ್ರು. ಅದು ಮುಯ್ಯಿ ಅಲ್ಲ, ಬೈಬಲ್ನಲ್ಲಿ ಮುಯ್ಯಿ ಇಲ್ಲ. ಮುಯ್ಯಿ ಅಂದರೆ ಅದನ್ನು ಹಿಂದೆ ಕೊಡುವುದಕ್ಕಾಗಿ ಮುಯ್ಯಿ ಅಂತ. ಒಬ್ಬ 10,000 ನಿನಗೆ ಪ್ರೆಸೆಂಟ್ ಮಾಡ್ತಾನೆ, ಅವನಿಗೆ 10,000 ಹಿಂದೆ ಕೊಡಬೇಕಂತ ಉಂಟಾ? ಒಬ್ಬ ಕೆಲಸ ಮಾಡ್ತಿದ್ದಾನೆ, ಅವನು ದನಿ ಬಂದು 50,000 ಕೊಟ್ಟ, ಅವನ ಮಗನ ಮದುವೆಗೆ ನೀವು 50,000 ಕೊಡ್ತೀರಾ? ಇಲ್ಲ. ಡೋಂಟ್ ಥಿಂಕ್ ಲೈಕ್ ದ್ಯಾಟ್. ಯಥಾರ್ಥವಾಗಿ ನಾವು ಬಿತ್ತಿದ್ರೆ ಆಯಿತು. ಬೈಬಲ್ ಹೇಳ್ತದೆ, ಯಥಾರ್ಥವಾಗಿ ಕೊಡುವವನ ಮೇಲೆ ದೇವರಿಗೆ ಮಮತೆ ಉಂಟು. ಏನೇ ಕೊಡುವಾಗ ಇವತ್ತು ಕೊಡುವ ಬಗ್ಗೆ ಮಾತನಾಡ್ತಾ ಇಲ್ಲ, ಇಲ್ಲಿ ಇದನ್ನು ಬಿಡಿಸ್ತಾ ಇದ್ದೇನೆ. ಏನೇ ಕೊಡುವಾಗ ನಾವು ಯಥಾರ್ಥವಾಗಿ ಕೊಡುವಂಥದ್ದು. ಇಲ್ಲಿ ಹೇಳ್ತದೆ, ಸಕಲ ಆತ್ಮೀಕ ವರಗಳನ್ನು, ಇದನ್ನು ಬಿಡಿಸ್ತಾ ಇದ್ದೆ. ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹ ಮಾಡಿದ್ದಾನೆ. ಮನಿ ಇಸ್ ದ ಸೆಕೆಂಡರಿ. ಈ ಲೋಕದಲ್ಲಿ ಜೀವಿಸಲಿಕ್ಕೆ ಅದು ಬೇಕು, ಖಂಡಿತವಾಗಿ ಹಣ ಬೇಕು. ನಾನು ಎಲ್ಲಿಯಾದರೂ ಸಭೆಗೆ ಪ್ರೀಚ್ ಮಾಡಲಿಕ್ಕೆ ಹೋಗುವಾಗ ಕೆಲವರು ಎಕ್ಸ್ಟ್ರೀಮ್ ಇರ್ತಾರೆ. ಹಣ ಬೇಡ, ಹಣದ ಮಾವಿಗೆ ಮಾತಾಡಬಾರ್ದು, ಹಣ ಬೇಡ ಅಂತ ಹೇಳ್ತಾರೆ. ಹಣಕ್ಕಿಂತಲೂ ದೊಡ್ಡ ನಮ್ಮ ದೇವರು, ಹಣವನ್ನು ದಯಪಾಲಿಸುವ ದೇವರು ದೊಡ್ಡವನು. ಧನವನ್ನು ಮತ್ತು ದೇವರನ್ನು ಒಟ್ಟಾಗಿ ಪ್ರೀತಿಸಲಿಕ್ಕೆ ಆಗುವುದಿಲ್ಲ. ದೇವರನ್ನು ಪ್ರೀತಿಸುವಾಗ ಇದು ತನ್ನಷ್ಟಕ್ಕೆ ಬರ್ತದೆ. ಯಾಕೆ? ಏನು ಬರೆದಿದೆ ಬೈಬಲಲ್ಲಿ? ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಮೊದಲು ತವಕಪಡಿರಿ, ಉಳಿದೆಲ್ಲವುಗಳು ನಿಮಗೆ ಆ್ಯಡ್ ಆಗತ್ತೆ. ಹಣಕ್ಕಾಗಿ ತವಕ ಪಡುವುದಲ್ಲ. ಹಣಕ್ಕಾಗಿ ತವಕ ಪಟ್ಟರೆ ರೆಕ್ಕೆ ಬರ್ತದೆ. ಅಂದರೆ ನೆಕ್ಸ್ಟ್ ನಾನು ಬಿಡಿಸ್ತೇನೆ, ಅದನ್ನು ರೆಕ್ಕೆ ಬರ್ತದೆ. ಅದಕ್ಕೆ ಬೈಬಲಲ್ಲಿ ಬರೆದಿದೆ, ಅದಕ್ಕೆ ರೆಕ್ಕೆ ಬರ್ತದೆ ಅಂತ. ಬಟ್ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತವಕ ಪಡುವಾಗ ಹಣ ಬಂದು ಗೂಡಿಗೆ ಸೇರ್ತದೆ, ತನ್ನಷ್ಟಕ್ಕೆ ಬರೋದಿಲ್ಲ. ದೇವರು ವಿಸ್ಡಮ್ ಕೊಡ್ತಾನೆ. ನಮಗೆ ಹೇಗೆ ಬಂತು? ವಿಸ್ಡಮ್ ಕೊಟ್ಟ, ಹೇಗೆ ಮಾಡಬೇಕಂತ. ರೈಟ್ ಆದ ಮಾರ್ಗದಲ್ಲಿ ಹೇಗೆ ನಾವು ಇನ್ಕಮ್ ಮಾಡಬೇಕಂತ. ಕಷ್ಟ ಯಾರಿಗೆ ಕೊಡ್ತಾನೆ, ಇಷ್ಟವಾಗಿ ಯಾರಿಗೆ ಲಭಿಸ್ತದೆ, ಎಲ್ಲದಕ್ಕೆ ಬೈಬಲ್ನಲ್ಲಿ ಆನ್ಸರ್ ಇದೆ. ಅದಕ್ಕಾಗಿ ನನ್ನ ಪ್ರಿಯ ದೇವ ಜನರೇ, ಆತ್ಮೀಯ ವರಗಳನ್ನು ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಅನುಗ್ರಹ ಮಾಡಿದ್ದಾನೆ. ಇನ್ನೊಂದು ವಚನ ಬರೆದಿದೆ 23ನೇ ಕೀರ್ತನೆಯಲ್ಲಿ, ಶುಭ ಕೃಪೆ ನಮ್ಮನ್ನು ಹಿಂಬಾಲಿಸ್ತದೆ, ಬಡತನ, ಕೊರತೆ ಮತ್ತು ರೋಗ ನಮ್ಮನ್ನು ಹಿಂಬಾಲಿಸ್ತಿಲ್ಲ. ಅದು ಕಟ್ಟಾಗಿದೆ. ಆ ಒಂದು ಬೋಗಿಯಿಂದ ನಮ್ಮನ್ನು ಆ ಒಂದು ಇಂಜಿನಿಂದ ಬೋಗಿ ಡಿಸ್ಕನೆಕ್ಟ್ ಆಗಿದೆ. ಈಗ ಬೇರೆ ಇಂಜಿನಿಗೆ ಬೋಗಿ ಕನೆಕ್ಟ್ ಆಗಿದೆ. ಯಾವುದು? ಶುಭವು, ಕೃಪೆಯು ನಮ್ಮನ್ನು ಯಾವಾಗಲೂ ಹಿಂಬಾಲಿಸುವಂಥ ನಾವು ಕ್ರಿಸ್ತನಿಗೆ ನಾವು ಕನೆಕ್ಟ್ ಆಗಿದ್ದೇವೆ, ಜೋಡಣೆ ಆಗಿದ್ದೇವೆ. ಅದಕ್ಕಾಗಿ ನಾನು ತುಂಬ ವಚನ ಬಿಡಿಸಲಿಕ್ಕೆ ಉಂಟು, ಒಂದು ವಚನವನ್ನೇ ಬಿಡಿಸಲಿಕ್ಕೆ ಆಗಲಿಲ್ಲ. ಏನಂದರೆ, ಪರಲೋಕದಲ್ಲಿನ ಸಕಲ ಆತ್ಮಿಕ ವರಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹ ಮಾಡಿದ್ದಾನೆ. ಹೇಗೆ ಅಂತ ಮುಂದೆ ಬರೆದಿದ್ದೆ, ಅದು ಪ್ರೀತಿಯಲ್ಲಿ ನಡೆದು. ಅದನ್ನು ನಾನು ನೆಕ್ಸ್ಟ್ ಬಿಡಿಸ್ತೇನೆ. ಅದಕ್ಕಾಗಿ ಪ್ರಿಯರೇ, ಪ್ರಮೋಷನ್ ಆಗದವರು ಟೆನ್ಷನ್ ಮಾಡಬೇಡಿ, ದೇವರ ಮೇಲೆ ಭರವಸೆವಿಡಿ. ನಿಮ್ಮ ಫೋಕಸ್ ದೇವರ ಮೇಲೆ ಇರಲಿ. ದೇವರ ಮೇಲೆ ಇದ್ದುಕೊಂಡು ದೇವರಿಗೆ ವಿಧೇಯರಾಗಿ ನಡೆಯುವಾಗ ಪ್ರಮೋಷನ್ನ ಮೇಲೆ ಪ್ರಮೋಷನ್ ನಿಮಗೆ ಆಗುತ್ತೆ.
ಪ್ರಮೋಷನ್ ಅದು ನಿಮ್ಮದು. ದೇವರು ನಿಮಗೆ ಅನುಗ್ರಹ ಮಾಡಿದ್ದಾನೆ. ಸೊ ನಿಮ್ಮನ್ನು ಪೂರ್ಣ ಕರ್ತನ ಚಿತ್ತಕ್ಕೆ ಒಪ್ಪಿಸಿಕೊಡುವಾಗ, ಕರ್ತನ ವಾಕ್ಯಕ್ಕೆ ನೀವು ಅಧೀನತೆಯನ್ನು ತೋರಿಸುವಾಗ, ಕರ್ತನ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡುವಾಗ ನಿಮ್ಮ ಜೀವಿತ ಇದ್ದಾಗೆ ಆಗುವುದಿಲ್ಲ. ವಿವೇಕಿಯ ಜೀವದ ಮಾರ್ಗ ಮೇಲು ಮೇಲಕ್ಕೆ ಅಂತ ಬರೆದಿದೆ. ಹಾಗೆ ನಿಮ್ಮ ಜೀವದ ಮಾರ್ಗ ಮೇಲು ಮೇಲಕ್ಕೆ ಹೋಗ್ತಲೇ ಇರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುವ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಯಾರೆಲ್ಲ ಪ್ರಮೋಷನ್ಗಳು ಹೋಲ್ಡ್ ಆಗಿದೆ, ಯೇಸು ಕ್ರಿಸ್ತನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ. ಕರ್ತನೆ, ಜನರ ಮನಸ್ಸುಗಳು ನಿನ್ನ ಕಡೆಗೆ ತಿರುಗಲಿ, ರಿಪೆಂಟ್ ಆಗಲಿ. ಎಲ್ಲ ಕ್ಯಾನ್ಸಲ್ ಆಗಿರುವ ಪ್ರಮೋಷನ್, ಹೋಲ್ಡ್ ಅಪ್ ಆಗಿರುವ ಪ್ರಮೋಷನ್ ಯೇಸು ನಾಮದಲ್ಲಿ ರಿಲೀಸ್ ಆಗಲಿ. ತಂದೆ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್.